ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದಾದ್ರೂ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಇದುವರೆಗೂ ನನ್ನ ಚಾನಲ್ನಲ್ಲಿರೋ ವೀಡಿಯೋಸ್ನ ಸಬ್ಸ್ಕ್ರೈಬರ್ಸ್ ಬಿಟ್ಟು ಜಾಸ್ತಿ ಜನ ಹೊರಗಡೆಯಿಂದನೇ ನೋಡ್ತಿದ್ದಾರೆ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಆಲ್ಮೋಸ್ಟ್ 98% ಆಫ್ ದ ಪೀಪಲ್ ಯಾರು ವೀಡಿಯೋಗಳನ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಷ್ಟು ನನಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ತರೋದಕ್ಕೆ ಒಂದು ಎಂಥೂಸಿಯಾಸಮ್ ಇರುತ್ತೆ. ಹಿಂದಿನ ವಿಡಿಯೋದಲ್ಲಿ ನಾನು ತುಲಾರಾಶಿಯವರ ಸಹಜ ಗುಣಸ್ವಭಾವಗಳ ಬಗ್ಗೆ ತಿಳಿಸಿದ್ದೆ. ಇವತ್ತು ಮೇಷರಾಶಿಯ ಸಹಜ ಗುಣಸ್ವಭಾವಗಳೇನು, ಅವರ ಪಾಸಿಟಿವ್ಸು ನೆಗೆಟಿವ್ಸ್ ಏನು, ಅವರ ಲವ್ ಲೈಫ್ ಹೇಗಿರುತ್ತೆ, ಅವರ ಕರಿಯರ್ ಹೇಗಿರುತ್ತೆ, ಮತ್ತು ಅವರಿಗೆ ಬೆಸ್ಟ್ ಸೂಟೆಡ್ ಕರಿಯರ್ ಆಪ್ಷನ್ ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ. ಪರಶರ ಹೋರ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರನ್ನು ಹೇಗೆ ವರ್ಣಿಸಬಹುದು ಅಂತಂದರೆ, ಕೆಂಪು ಕಣ್ಣುಗಳನ್ನು ಹೊಂದಿರುವವರು ಅಥವಾ ಕಣ್ಣಿನಲ್ಲಿ ಬೆಂಕಿಯನ್ನು ಹೊಂದಿರುವವರು ಅಂತ ಕರಿಬೋದು. ಇವರಿಗೆ ಚಂಚಲ ಮನಸ್ಥಿತಿ ಇರುತ್ತದೆ ಅಂತಲೂ ಹೇಳ್ಬೋದು. ಉದಾರ ಮನಸ್ಥಿತಿ ಹೊಂದಿರುವವರು ಅಂತಲೂ ಕರಿಬೋದು. ಕಿರಿದಾದ ಸೊಂಟ ಅಂದರೆ ಥಿನ್ ವೇಸ್ಟ್ ಅಂತ. ಈ ರಾಶಿಯು ಪ್ರಿಸ್ತೋದಯ ರಾಶಿ ಅಂದರೆ ಕಾಲು ಮೊದಲಾಗಿ ಹುಟ್ಟುತ್ತದೆ ಅಂತ ಅರ್ಥ. ಈ ರಾಶಿಗೆ ರಜಸ್ಸು ಗುಣ ಇರುತ್ತೆ, ಅಂದರೆ ಪ್ಯಾಷನೇಟ್ ಪೀಪಲ್, ಉತ್ಸಾಹಿಗಳು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರು ರಾತ್ರಿ ಹೊತ್ತು ತುಂಬ ಆಕ್ಟಿವ್ ಆಗಿರ್ತಾರೆ, ಎನರ್ಜೆಟಿಕ್ ಆಗಿರ್ತಾರೆ. ಮತ್ತು ಈ ರಾಶಿ ಯಾವ ದಿಕ್ಕನ್ನು ಸೂಚಿಸುತ್ತದೆ ಅಂತಂದರೆ ಪೂರ್ವ ದಿಕ್ಕನ್ನು ತೋರಿಸುತ್ತೆ, ಅಂದರೆ ಸೂರ್ಯ ಉದಯಿಸುವ ದಿಕ್ಕು. ಈ ರಾಶಿಯ ಅಧಿಪತಿ ಯಾರು ಅಂತಂದರೆ ಕುಜ, ಅಂದರೆ ಮಂಗಳ ಅಥವಾ ಮಾರ್ಸ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಜನಿಗೆ ಸೇನಾಧಿಪತಿ ಸ್ಥಾನವನ್ನು ಕೊಡ್ತಾರೆ, ಅಥವಾ ಕ್ಷತ್ರಿಯನನ್ನು ಇವನು ತೋರಿಸ್ತಾನೆ. ಈ ರಾಶಿಗೆ ಸೂರ್ಯ ಹುಟ್ಟೋದಿಕ್ಕೆ ಇಷ್ಟ ಅಂತ ಯಾಕೆ ಹೇಳಿದ್ದು ಅಂತಂದರೆ, ಸೂರ್ಯನನ್ನು ರಾಜ ಅಂತಾರೆ. ಒಬ್ಬ ಸೇನಾಧಿಪತಿಗೆ ತನ್ನ ರಾಜ ಬಂದಾಗ ಒಂದು ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ಡ್ ಆಗಿ ನಿಂತ್ಕೊಳ್ಳೋ ಅಂಥ ಒಂದು ಕರ್ತವ್ಯ ಇರುತ್ತೆ. ಆ ಕಾರಣದಿಂದ ಆ ದಿಕ್ಕು ಇಷ್ಟ ಈ ರಾಶಿಗೆ. ಇದಿಷ್ಟು ಪರಶರ ಹೋರಶಾಸ್ತ್ರದ ಪ್ರಕಾರ ಹೇಳೋದು. ಇನ್ನು ಪ್ರಾಕ್ಟಿಕ್ಯಾಲಿಟಿಗೆ ಬಂದರೆ ನಿಜವಾಗ್ಲೂ ಒಬ್ಬ ಮೇಷರಾಶಿಯ ವ್ಯಕ್ತಿ ಹೇಗಿರಬಹುದು ಅಂತ ವರ್ಣಿಸಬಹುದು ಅಂತಂದರೆ, ಮೇಷರಾಶಿ ಅಂತ ಕೂಡಲೇ ನಮ್ಮ ಮನಸ್ಸಿಗೆ ಬರುವುದು ಧೈರ್ಯ, ಸಾಹಸ ಮತ್ತು ಉತ್ಸಾಹ. ಮೇಷರಾಶಿಯವರು ತುಂಬ ಧೈರ್ಯಶಾಲಿಗಳಾಗಿರ್ತಾರೆ. ಅವರು ಯಾವುದಕ್ಕೂ ಹೆದರೋದಿಲ್ಲ, ಅಥ್ಲೆಟಿಕ್ ಆಗಿರ್ತಾರೆ. ಅವರು ಯಾವುದೇ ಒಂದು ಕಾಂಪಿಟೇಷನ್ಗೆ ನಾನು ಸೈ ಅಂತ ಹೇಳ್ತಾರೆ. ಮತ್ತು ಎಲ್ಲ ರಾಶಿಗಳಿಗೂ ವರ್ಚಸ್ಸಿರುತ್ತೆ, ಅಂದರೆ ಒಂದು ಚರಿಸ್ಮ್ಯಾಟಿಕ್ ಪರ್ಸ್ನಾಲಿಟಿ ಇರುತ್ತೆ. ಈ ರಾಶಿಯ ವರ್ಚಸ್ಸು ಎಂಥದ್ದು ಅಂತಂದರೆ ಒಂಥರ ಇಂಟಿಮಿಡೇಟಿಂಗ್ ಪರ್ಸ್ನಾಲಿಟಿ. ಅವರನ್ನು ನೋಡಿದ ಕೂಡಲೇ ಸೈಲೆಂಟ್ ಆಗಿಬಿಡ್ತಾರೆ ಜನ, ಹೆದರು ಬಿಡ್ತಾರೆ ಅವ್ರನ್ನ ಕಂಡ್ರೆ. ಅವರ ಪರ್ಸ್ನಾಲಿಟಿ, ಅವರ ಧೈರ್ಯ, ಅವರ ಸಾಹಸ ನೋಡಿ ಮತ್ತು ಅವರ ಮಾತುಗಳನ್ನು ನೋಡಿ ಹೆದರು ಬಿಡ್ತಾರೆ. ಇವನ ಜೊತೆ ಇರಸ ಒಳ್ಳೇದಲ್ಲ, ಇವನ ಜೊತೆ ಜಗಳ ಒಳ್ಳೇದಲ್ಲ ಅನ್ನೋ ಒಂದು ಥಾಟ್ ಮೈಂಡಲ್ಲಿ ಬಂದ್ಬಿಡುತ್ತೆ ಇವ್ರನ್ನ ನೋಡ್ತಿದ್ದಂಗೆ. ಮತ್ತೆ ಇವರ ಪ್ರೆಸೆಂಟೇಷನ್ ಅಂತಂದ್ರೆ ಇವ್ರು ಹೇಗೆ ಜನರಿಗೆ ತೋರಿಸ್ಕೊಳ್ತಾರಲ್ಲ ಅದು ಅದೇ ರೀತಿ ಇರುತ್ತೆ. ಸ್ವಲ್ಪ ಹೆದರಿಕೆ, ಒಂದು ನಡುಗುತನ ಹುಟ್ಟಿಸುವಂಥ ಒಂದು ಪರ್ಸನಾಲಿಟಿನೇ ಇರುತ್ತೆ ಇವರಿಗೆ. ಮೊದಲೇ ಹೇಳಿದೆ, ಬೆಂಕಿ ತುಂಬಿದ ಕಣ್ಣುಗಳು ಅಂತ. ಕಣ್ಣಿನಲ್ಲೇ ಫಸ್ಟ್ ವೀಕ್ ಮಾಡಿಬಿಡ್ತಾರೆ ಅಪೋನೆಂಟ್ಸ್ನ. ಆ ಥರ ಒಂದು ಪರ್ಸನಾಲಿಟಿ ಇರುತ್ತೆ ಇವರಿಗೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಡೇ ಟು ಡೇ ಲೈಫಲ್ಲಿ ಮೇಷರಾಶಿಯವರಿಗೆ ಅಂತ ಅನ್ನೋದಾದರೆ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ಅಥವಾ ಒಂದು ಆರ್ಮಿ ಪರ್ಸನಲ್ನ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಈ ಇಬ್ಬರ ಹತ್ರನೂ ನೀವು ಒಂದು ಮಿನಿಮಮ್ ರೆಸ್ಪೆಕ್ಟು, ಒಂದು ಡಿಸಿಪ್ಲಿನ್ಡ್ ಆಗೇನೆ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೋತೀರಿ. ಅವ್ರ ಮುಂದೆ ಇದ್ದಾಗ ನೀವು ನಿಂತ್ಕೊಂಡು ಮಾತಾಡ್ತೀರಿ, ಅವರು ಕೂತ್ಕೊ ಅನ್ನೋವರೆಗೂ ನೀವು ಕೂತ್ಕೊಳ್ಳಲ್ಲ. ಈ ಥರ ಇಂಟಿಮಿಡಿಯೇಟಿಂಗ್ ಪರ್ಸನಾಲಿಟಿನೇ ಅವ್ರಿಗಿರುತ್ತೆ. ಮತ್ತು ಅವರ ಮಾತಿನಲ್ಲಿ ಒಂದು ತೂಕ ಇರುತ್ತೆ, ಒಂದು ಗತ್ತಿರುತ್ತೆ. ಈ ಮೇಷರಾಶಿಯವರು ಆಲ್ ಇನ್ ಪರ್ಸನಾಲಿಟಿ. ಎಲ್ಲ ನನ್ನ 100% ನಾನು ಕೊಡ್ತೀನಿ. ಯಾವುದೇ ಒಂದು ಕೆಲಸ ಮಾಡಿದ್ರು ಅವರು ಅದರಲ್ಲಿ ಉತ್ಸಾಹದಿಂದ ಮಾಡ್ತಾರೆ ಮತ್ತು ತಮ್ಮ 100%ನ ಕೊಡ್ತಾರೆ. ಗೆಲ್ತಾರೋ ಸೋಲ್ತಾರೋ ಅದು ಬೇರೆ ವಿಚಾರ, ಬಟ್ ಅವರ 100% ಅಂತೂ ಕೊಡ್ತಾರೆ. ಮೇಷರಾಶಿಯವರು ಯಾವತ್ತಿದ್ರು ನಾನು ಮೊದಲು ಬರಬೇಕು, ನಾನು ಫಸ್ಟ್ ರ್ಯಾಂಕ್ ಬರಬೇಕು, ನಾನು ಕಾಂಪಿಟೇಷನ್ಲಿ ಫಸ್ಟ್ ಪ್ಲೇಸ್ ತಗೊಳ್ಬೇಕು ಅಂತಾನೆ ಅವ್ರು ಕಾಂಪೀಟ್ ಮಾಡೋದು. ದೇ ನೆವರ್ ಏಮ್ ಫಾರ್ ಸೆಕೆಂಡ್ ಪ್ಲೇಸ್ ಆರ್ ಥರ್ಡ್ ಪ್ಲೇಸ್. ದೇ ವಿಲ್ ಓನ್ಲಿ ಏಮ್ ಫಾರ್ ದ ಫಸ್ಟ್ ಪ್ಲೇಸ್ ಇನ್ ದ ಕಾಂಪಿಟೇಷನ್. ಮತ್ತು ಮೇಷರಾಶಿಯವರಿಗೆ ತಾವು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ, ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಅವರಿಗೆ ಶತ್ರುಗಳು ಅತಿ ಮುಖ್ಯ. ಅವರಿಗೆ ಕಾಂಪಿಟೇಷನ್ ಇಲ್ಲ ಅಂತಂದರೆ ಅವ್ರಿಗೆ ಲೈಫೇ ಇಲ್ಲ. ಮೇಷರಾಶಿಯವರಿಗೆ ಅವ್ರಿಗೆ ಕಾಂಪಿಟೇಷನ್ ಇಲ್ಲ ಅಂತಂದರೆ ಏನೋ ಒಂದು ಮಿಸ್ ಆದಂಗೆ ಫೀಲ್ ಆಗ್ತಾ ಇರುತ್ತೆ. ಅವರ 100% ಅವ್ರು ಕೊಡಬೇಕು ಅಂತಂದರೆ ಒಂದು ಕಾಂಪಿಟೇಷನ್ ಇರಲೇಬೇಕು. ಎವ್ರಿ ಡೇ ಇಸ್ ಎನ್ ಅಡ್ವೆಂಚರ್ ಫಾರ್ ದೆಮ್.
ನಾನು ಜ್ಯೋತಿಷ್ಯದ ಒಂದು ಕಾನ್ಸೆಪ್ಟ್ನ ನಾನು ನಿಮ್ಗೆ ಹೇಳ್ತೀನಿ. ಮೇಷರಾಶಿಯ ಅಧಿಪತಿ ಬಂದು ಕುಜ ಅಥವಾ ಮಂಗಳ. ಮಂಗಳನಿಗೆ ಉಚ್ಚ ಸ್ಥಾನ ಯಾವುದು ಗೊತ್ತಾ? ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಬಂದು ಶನಿ. ಶನಿ ಅತ್ಯಂತ ದೊಡ್ಡ ಶತ್ರು ಕುಜನಿಗೆ. ಸೊ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರನೂ ಹೇಳ್ತಾ ಇದ್ದಾರೆ, ಕುಜನಿಗೆ ಸಂಪೂರ್ಣ ಬಲ ಬೇಕು ಅಂತಂದ್ರೆ ಶತ್ರು ಇರಬೇಕು ಅಂತ. ಅವನು ಶತ್ರು ಮನೆಯಲ್ಲೇ ಉಚ್ಚನಾಗೋದು. ಇಫ್ ಹಿ ಹ್ಯಾಸ್ ಟು ಶೋ ಹಿಸ್ ಕೆಪಾಸಿಟಿ, ಹಿ ಶುಡ್ ಹ್ಯಾವ್ ಅ ಫಾರ್ಮಿಡಬಲ್ ಅಪೋನೆಂಟ್ ಅಂತ. ಅವನಿಗೆ ತಕ್ಕ ಮಟ್ಟಿಗೆ ಹೋರಾಟ ಮಾಡಬಲ್ಲ ಒಂದು ಶತ್ರು ಇರಲೇಬೇಕು ಅವನಿಗೆ. ಇನ್ನು ಮೇಷರಾಶಿಯವರ ಬಾಡಿ ಪರ್ಸನಾಲಿಟಿ ಫಿಸಿಕ್ ಬಗ್ಗೆ ಮಾತಾಡೋದಾದ್ರೆ ಅವಾಗಲೇ ಥಿನ್ ವೇಸ್ಟ್ ಅಂತ ನಾನು ಹೇಳಿದೆ, ಅದು ಪರಶರ ಶಾಸ್ತ್ರದ ಪ್ರಕಾರ. ಆದರೆ ರಿಯಾಲಿಟಿನಲ್ಲಿ ಇವರು ತುಂಬಾ ಫಿಟ್ ಆಗಿರ್ತಾರೆ. ಒಂದು ಲೀನ್ ಪರ್ಸನಾಲಿಟಿ ಹೊಂದಿರಬಹುದು, ಇಲ್ಲ ಇವರ ಕುಜ ತುಂಬಾ ಉಚ್ಚ ಪರಿಸ್ಥಿತಿಯಲ್ಲಿ ತುಂಬಾ ಒಳ್ಳೆ ಜಾಗದಲ್ಲಿ ಇದ್ದು ಮೂಲ ತ್ರಿಕೋನ ರಾಶಿಯಲ್ಲಿ ಏನಾದ್ರೂ ಇದ್ರೆ ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡಿರ್ತಾರೆ, ಮಸ್ಕ್ಯುಲರ್ ಫಿಸಿಕ್. ಅವ್ರನ್ನ ನೋಡ್ತಿದ್ದಂತಾನೆ ಇಂಟಿಮಿಡೇಟಿಂಗ್ ಆಗಿರುತ್ತೆ. ಒಂದು ಗ್ರೂಪ್ ಆಫ್ ಪೀಪಲ್ ಮಧ್ಯೆ ಅವ್ರು ಹೋಗ್ತಿದ್ರು ಅವ್ರನ್ನ ಈಸಿಯಾಗಿ ಗುರ್ತಿಡಿಬಹುದು. ಜನ ಅವರನ್ನೇ ನೋಡ್ತಿರ್ತಾರೆ, ಆ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರೇ ಇರ್ತಾರೆ. ಯಾಕೆ ಅಂತಂದ್ರೆ ಕುಜ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಅವ್ರ ಜನ್ಮ ಜಾತಕದಲ್ಲಿ ಇದ್ರಂತೂ ಅಬವ್ 5'10" ಆ ಹೈಟ್ ಇರ್ತಾರೆ. ಮತ್ತೆ ಅದೇ ತಕ್ಕನಾದ ವೆಯ್ಟ್ ಇರ್ತಾರೆ. ಫುಲ್ಲು ವರ್ಕೌಟ್ ಮಾಡಿರ್ತಾರೆ. ಸ್ಟ್ಯಾಮಿನಾ ಅಂತೂ ಸಖತ್ತಾಗಿರುತ್ತೆ ಅವರಿಗೆ. ಸೊ ವರ್ಕೌಟ್ ಮಾಡಿ ಒಳ್ಳೆ ಕಟ್ಔಟ್ 6 ಅಡಿ ಕಟ್ಔಟ್ ತರ ಇರ್ತಾರೆ ಅವರು. 6 ಅಡಿ ಕಟ್ಔಟ್ 12 ಜನ 20 ಜನದ ಮಧ್ಯೆ ಓಡಾಡ್ತಾ ಇದ್ರೆ ಡೆಫಿನೆಟ್ಲಿ ಅವ್ರ ಮೇಲೆ ದೃಷ್ಟಿ ಹೋಗೋದು. ಆಗ್ಲೇ ಹೇಳಿದೆ, ಪೊಲೀಸ್ ಆಫೀಸರ್ನ ನೀವು ಕುಜ ಅಂತ ತಿಳ್ಕೊಬಹುದು, ಮತ್ತೆ ಮೇಷರಾಶಿ ಅಂತ ತಿಳ್ಕೊಬಹುದು. ಪೊಲೀಸ್ ಆಫೀಸರ್ಗೆ ಮೇನ್ ಬೇಕಾಗಿರೋದೇನೆ ಒಂದು ಫಿಸಿಕ್. ಅವ್ರನ್ನ ಆ ಡ್ರೆಸ್ ನಲ್ಲಿ ಆ ಮಸ್ಕ್ಯುಲರ್ ಬಾಡಿ ನೋಡಿದ್ರೆ ಎಷ್ಟೋ ಜನ ಫಿದಾ ಆಗೋದಂತೂ ಗ್ಯಾರಂಟಿ. ಮತ್ತೆ ಇವರು ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿರ್ತಾರೆ, ಜಾಸ್ತಿ ಅಥ್ಲೆಟಿಕ್ ಆಗಿರ್ತಾರೆ. ಇಲ್ಲ ಬಾಡಿ ಬಿಲ್ಡಿಂಗ್ ಫೀಲ್ಡ್ ಅಲ್ಲಿ ಹೆಸರು ಮಾಡ್ತಾ ಇರ್ತಾರೆ, ಇಲ್ಲ ಬಾಡಿ ಬಿಲ್ಡಿಂಗ್ ನೇ ಒಂದು ಪ್ಯಾಷನ್ ಆಗಿ ತಗೊಂಡು ಅವ್ರ ಪರ್ಸನಾಲಿಟಿನ ಅಷ್ಟು ಫಿಟ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಕುಜ ಏನಾದರೂ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ, ನೀವು ಮೇಷರಾಶಿಯವರಾಗಿದ್ರೆ ನಿಮ್ಮ ಪರ್ಸನಾಲಿಟಿ ಅಂತೂ ಒಂದು ಕಟ್ಔಟ್ ಪರ್ಸನಾಲಿಟಿ ಅಂತಾನೆ ಹೇಳ್ಬೋದು. ರಿಪ್ಡ್ ಪರ್ಸನಾಲಿಟಿ ಅಥವಾ ಲೀನ್ ಪರ್ಸನಾಲಿಟಿ, ಇಲ್ಲ 40 ವರ್ಷ ಆದ್ರೂ ಈ ತರ ಪರ್ಸನಾಲಿಟಿ ಇಟ್ಟಿದ್ದಾರೆ ಅಂತ ನಿಮ್ಮ ಪರ್ಸನಾಲಿಟಿ ಫಿಸಿಕ್ಗೆ ಜನ ಫಿದಾ ಆಗ್ತಾ ಇರ್ತಾರೆ. ಎಷ್ಟೋ ಜನ ನಿಮ್ಮನ್ನು ಅಪ್ರೋಚ್ ಕೂಡ ಮಾಡ್ತಾರೆ, ಸರ್ ಇಷ್ಟು ವರ್ಷ ಆದ್ರೂ ಈ ತರ ಫಿಸಿಕ್ ಮೇಂಟೈನ್ ಮಾಡಿದಾರಾ, ಅಡ್ವೈಸ್ ಮಾಡಿ ನಮಗೂ ಅಂತ ಕೇಳೋರು ಇರ್ಬೋದು. ಇನ್ನು ಮೇಷರಾಶಿಯವರ ಲವ್ ಲೈಫ್ಗೆ ಬರೋದಾದ್ರೆ ಅವ್ರದ್ದು ಏನಿದ್ರು ಡೈರೆಕ್ಟ್ ಅಪ್ರೋಚ್, ಡೈರೆಕ್ಟ್ ಆಗಿ ಹೋಗ್ತಾರೆ. ಯಾವ್ದಾದ್ರು ಹುಡುಗಿ ಅಥವಾ ಹುಡುಗ ಇಷ್ಟ ಆದ್ರೆ, ಹುಡುಗಿನೇ ಆಗಿರ್ಲಿ, ಹುಡುಗ ಇಷ್ಟ ಆದ ಅಂತಂದ್ರೆ ಅವರೇ ಫಸ್ಟ್ ಹೋಗಿ ಅಪ್ರೋಚ್ ಮಾಡ್ತಾರೆ. ಐ ಲೈಕ್ ಯು ಅಂತ ಹೇಳ್ತಾರೆ, ಐ ಲವ್ ಯು ಅಂತಾನೆ ಪ್ರಪೋಸೇ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಅವರಿಗೆ ಯಾವುದೇ ಕಾರಣಕ್ಕೂ ಮೈಂಡ್ ಗೇಮ್ಸ್ ಆಡೋದಕ್ಕೆ ಬರಲ್ಲ. ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್, ನೇರ ನುಡಿ ಇರೋದನ್ನ ಹೇಳ್ತಾರೆ. ನಿಮ್ಗೆ ಇಷ್ಟನಾದ್ರೂ ಆಗ್ಬೋದು, ಇಷ್ಟನಾದ್ರೂ ಆಗದೆ ಇರ್ಬೋದು. ಅವರು ದೇ ಡೋಂಟ್ ಕೇರ್ ಅಬೌಟ್ ಇಟ್ ಮಚ್. ಮತ್ತೆ ಪ್ರೀತಿಯಲ್ಲಿ ಕೂಡ ಅವರು ಡಾಮಿನೇಟಿಂಗ್ ಪರ್ಸನಾಲಿಟಿ. ಅವರು ಹೇಳಿದ ಮಾತೆ ನಡಿಬೇಕು. ಮತ್ತೆ ಅವರ ಪಾರ್ಟ್ನರ್ ತಂಟೆಗೆ ಯಾರಾದ್ರೂ ಬಂದ್ರೆ ಇವರಂತೂ ಸುಮ್ಮನೆ ಬಿಡುವಂಥದ್ದು ಜನ ಅಲ್ಲ. ಮತ್ತೆ ಈ ಲವ್ ಇಂದಾನು ಅವ್ರಿಗೆ ಜಲಸಿ ಬರುತ್ತೆ. ಯಾರಾದ್ರೂ ಕ್ಲೋಸ್ ಫ್ರೆಂಡ್ಸ್ ಇದ್ರು ಅವ್ರ ಬಗ್ಗೆ ಜಾಸ್ತಿ ಪ್ರಶ್ನೆ ಮಾಡೋ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅವ್ನು ಅಷ್ಟೊಂದು ಕ್ಲೋಸ್ ನಿನ್ ಜೊತೆ ಅಂತ ಎಲ್ಲ ಪ್ರಶ್ನೆ ಕೇಳ್ತಾರೆ. ಯಾಕೆ ಅಂತಂದ್ರೆ ಅದು ಒಂದು ಇನ್ಸೆಕ್ಯೂರ್ ಫೀಲಿಂಗ್ ಇರುತ್ತೆ ಅವ್ರಿಗೆ, ಎಸ್ಪೆಷಲಿ ಲವ್ಗೆ ಬಂದ್ರೆ. ಇನ್ನು ಪ್ರೀತಿ ಪ್ರೇಮದಲ್ಲಿ ಬ್ರೇಕಪ್ ಏನಾದ್ರೆ ಒಂದಷ್ಟು ದಿನ, ಒಂದು ಕೆಲವು ದಿನಗಳು ತುಂಬಾ ಕಷ್ಟಪಡ್ತಾರೆ. ಅಂದ್ರೆ ದುಃಖದಲ್ಲಿರ್ತಾರೆ, ಅಳ್ತಾರೆ. ಬಟ್ ಅದಾದ್ಮೇಲೆ ದೇ ಮೂವ್ ಆನ್ ಈಸಿಲಿ. ಯಾಕೆ ಅಂತಂದ್ರೆ ಮೇಷರಾಶಿಯವರು ಯಾವತ್ತಿದ್ರು ದೇ ಲಿವ್ ಇನ್ ದ ಪ್ರೆಸೆಂಟ್. ಈ ಕಾಲದಲ್ಲಿ, ಈ ಟೈಮ್ನಲ್ಲಿ ಇರೋರವರು. ಹಿಂದಿನ ಕಾಲದಲ್ಲಿ ಇರಲ್ಲ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಈಗ ವರ್ಕ್ ಮಾಡುವಂಥವ್ರು ಅವರು. ಸೊ ದೇ ಡೋಂಟ್ ಕೇರ್ ಮಚ್ ಅಬೌಟ್ ದೇರ್ ಎಕ್ಸಸ್. ಅವ್ರು ಏನಾಗಿದ್ದಾರೆ, ಅವರ ಓಲ್ಡ್ ಗರ್ಲ್ ಫ್ರೆಂಡ್ಸ್ ಆಗಿರ್ಲಿ, ಬಾಯ್ ಫ್ರೆಂಡ್ಸ್ ಆಗಿರ್ಲಿ, ಮದುವೆ ಆದ್ರೆ ಇಲ್ವಾ, ಅವ್ರನ್ನ ಸ್ಟಾಕ್ ಮಾಡೋದು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಕಾಂಟ್ಯಾಕ್ಟ್ ಏನೂ ಮಾಡಲ್ಲ. ಅವರು ಅವ್ರ ಪಾಡಿಗೆ ಅವ್ರು ಮೂವ್ ಆನ್ ಆಗಿ ದೇ ಗೋ ಅಹೆಡ್ ವಿತ್ ದರ್ ಲೈಫ್. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಕುಜ ಚೆನ್ನಾಗಿಲ್ಲ ಅಂತಂದ್ರೆ ಆಗ ನಾನು ಹೇಳಿರೋ ವಿಚಾರಗಳಲ್ಲೆಲ್ಲ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಬಟ್ ಕುಜ ಬೆಸ್ಟ್ ಪ್ಲೇಸ್ ಆದಾಗ ಬೆಸ್ಟ್ ರಿಸಲ್ಟ್ಸು, ನಾನು ಹೇಳಿ ಎಲ್ಲ ರಿಸಲ್ಟ್ಸು ಬರುತ್ತೆ ನಿಮಗೆ. ಮತ್ತೆ ಪಂಚಮಹಾಪುರುಷ ಯೋಗ ಅಂತ ಇದೆ ಜ್ಯೋತಿಷ್ಯದಲ್ಲಿ. ಈ ಪಂಚಮಹಾಪುರುಷ ಯೋಗ ಕೊಡೋದು ಯಾರು ಅಂತಂದ್ರೆ ಕುಜ, ಶುಕ್ರ, ಗುರು, ಶನಿ ಮತ್ತೆ ಬುಧ. ಈ ಪಂಚಮಹಾಪುರುಷ ಯೋಗಗಳಲ್ಲಿ ಯಾವ್ದಾದ್ರು ಒಂದಿದ್ರೆ, ಇಲ್ಲ ಒಂದಕ್ಕಿಂತ ಜಾಸ್ತಿ ಇದ್ರೆ, ದಟ್ ಪರ್ಸನ್ ಇಸ್ ವೆರಿ ಚರಿಸ್ಮ್ಯಾಟಿಕ್. ಒಂದು ವರ್ಚಸ್ಸು ಅವ್ರದ್ದು ಹೇಗಿರುತ್ತೆ ಅಂತಂದ್ರೆ ಅವ್ರು ಬಂದು ನಿಂತ್ಕೊಂಡ್ರೆ ಅವ್ರ ಎದುರುಗಡೆ ಯಾರು ಮಾತಾಡಲ್ಲ. ಕುಜ ಅಥವಾ ಮಂಗಳ ಕೊಡೋ ಪಂಚಮಹಾಪುರುಷ ಯೋಗ ಯಾವುದು ಅಂತಂದ್ರೆ ಅದು ರುಚಕ ಯೋಗ. ಇದು ಯಾವಾಗ ಫಾರ್ಮ್ ಆಗುತ್ತೆ ಅಂತಂದ್ರೆ ಕೇಂದ್ರದ ಮನೆಗಳಲ್ಲಿ, ಅಂದ್ರೆ 1, 4, 7, 10 ಈ ಮನೆಗಳಲ್ಲಿ ಕುಜ ಇಲ್ಲ ಉಚ್ಚನಾಗಿರ್ಬೇಕು, ಇಲ್ಲ ಮೂಲ ತ್ರಿಕೋನದಲ್ಲಿರ್ಬೇಕು, ಇಲ್ಲ ಸ್ವಂತ ಮನೆಯಲ್ಲಿರ್ಬೇಕು. ಈ ಕಾಂಬಿನೇಷನ್ ಅಲ್ಲಿ ಬಂತು ಅಂತಂದ್ರೆ ರುಚಕ ಯೋಗ ಅಂತ ಫಾರ್ಮ್ ಆಗುತ್ತೆ. ರುಚಕ ಯೋಗ ಇಸ್ ಒನ್ ಆಫ್ ದ ಮೋಸ್ಟ್ ಎನರ್ಜೆಟಿಕ್ ಯೋಗ ಅಂತ ಕರಿಬಹುದು ಅದನ್ನ. ಎಕ್ಸಾಂಪಲ್ಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಕೂಡ ರುಚಕ ಯೋಗ ಇದೆ. ಅದು ವೃಶ್ಚಿಕ ರಾಶಿಯಲ್ಲಿ.
ವೃಶ್ಚಿಕ ರಾಶಿ ಏನಕ್ಕೆ ಒಂದು ಸ್ಪೆಷಲ್ ರಾಶಿ ಅಂತಂದರೆ ಇಲ್ಲಿ ಕುಜನ ಶಕ್ತಿ ತ್ರಿಬಲವಾಗುತ್ತೆ. ಅಂದರೆ ಟ್ರಿಪಲ್ ಆಫ್ ಇಸ್ ಒರಿಜಿನಲ್ ಎನರ್ಜಿ. ವೃಶ್ಚಿಕ ರಾಶಿಯವರ ಬಗ್ಗೆ ಇನ್ನಷ್ಟು ಹೇಳೋದಿದೆ. ಅದನ್ನು ವೃಶ್ಚಿಕ ರಾಶಿಯ ಗುಣ ಸ್ವಭಾವಗಳಲ್ಲಿ ಹೇಳ್ತೀನಿ, ಅವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೀವು ನರೇಂದ್ರ ಮೋದಿ ಅವ್ರನ್ನ ನೋಡ್ಬೋದು. ಅವ್ರು ಆಲ್ಮೋಸ್ಟ್ 70 ಇಯರ್ಸ್ ಆದ್ರೂ ಅವರು ಎಕ್ಸಸೈಸ್ ಮಾಡ್ತಾರೋ ಬಿಡ್ತಾರೋ, ಯೋಗ ಮಾಡ್ತಾರೋ ಬಿಡ್ತಾರೋ, ಬಟ್ ಹಿಸ್ ಪರ್ಸನಾಲಿಟಿ ಈಸ್ ಪ್ರಪೋರ್ಷನೇಟ್, ವೆಲ್ ಬಿಲ್ಟ್, ಮಸ್ಕ್ಯುಲರ್, ಫಿಟ್ ಪರ್ಸನಾಲಿಟಿ ಅಂತಾನೆ ಹೇಳ್ಬೋದು. ಇದೇ ಒಂದು ಸ್ಪೆಷಾಲಿಟಿ. ಕುಜ ಚೆನ್ನಾಗಿ ಪ್ಲೇಸ್ ಆಗಿದ್ರೆ ಅವರ ಪರ್ಸನಾಲಿಟಿ ಅಂದರೆ ಫಿಸಿಕ್ಕು ವೆಲ್ ಪ್ರಪೋರ್ಷನೇಟ್ ಆಗಿರುತ್ತೆ, ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಮಸಲ್ಸು. ಆದರೆ ಮೇಷರಾಶಿಯವರು ಎಕ್ಸಸ್ ಬಗ್ಗೆ ಅಂದರೆ ತಮ್ಮ ಮಾಜಿ ಪ್ರೇಯಸಿ ಅಥವಾ ಪ್ರಿಯತಮನ ಬಗ್ಗೆ ಕೇರ್ ಮಾಡಲ್ಲ ಅಂತ ಹೇಳಿದೆ. ಆದರೆ ಆ ಪ್ರೇಯಸಿ ಅಥವಾ ಪ್ರಿಯತಮ ಏನಾದರೂ ಸಿಂಹರಾಶಿ, ತುಲಾರಾಶಿ ಮತ್ತು ಮಕರ ರಾಶಿಯವರಾಗಿದ್ದರೆ ಅವರು ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾರೆ. ಯಾಕೆ ಅಂತಂದರೆ ಈ 3 ರಾಶಿಗಳು ಕುಜನಿಗೆ ತುಂಬ ಮುಖ್ಯವಾದ ರಾಶಿಗಳು. ಸಿಂಹರಾಶಿ ಬಂದ್ಬಿಟ್ಟು ಸೂರ್ಯನ ಆಧಿಪತ್ಯ ಇರೋ ರಾಶಿ. ತನ್ನ ರಾಜನಿಗೆ ತನ್ನ ಜೀವನೇ ಕೊಡಬೇಕು ಅಂತ ಇರೋ ಕ್ಷತ್ರಿಯ ಅಥವಾ ಸೇನಾಧಿಪತಿ ತನ್ನ ರಾಜನನ್ನೇ ದೇವರು ಅಂತ ಕನ್ಸಿಡರ್ ಮಾಡ್ತಾನೆ. ಇನ್ನು ತುಲಾರಾಶಿ ಅಂತಂದ್ರೆ ಒಂದು ತಕ್ಕಡಿ ಅಂತ. ಸೇನಾಧಿಪತಿಗೂ ತಕ್ಕಡಿಗೂ ಒಳ್ಳೆ ಕನೆಕ್ಷನ್ ಇದ್ದೇ ಇರುತ್ತೆ. ಅವನು ನ್ಯಾಯ ಕೊಡಿಸೋದಕ್ಕೆ ಇರೋದು ಸೇನಾಧಿಪತಿ. ಮತ್ತು ಇನ್ನು ಮಕರ ರಾಶಿಯಲ್ಲೇ ಕುಜ ಉಚ್ಚನಾಗೋದು. ಅದಕ್ಕೆ ಆ ರಾಶಿಯವ್ರನ್ನು ತುಂಬ ಮಿಸ್ ಮಾಡ್ತಾರೆ ಮೇಷರಾಶಿಯವರು. ಇನ್ನು ನೆಕ್ಸ್ಟು ನೀವು ಏನಾದರೂ ಮೇಷರಾಶಿಯವ್ರನ್ನ ಫ್ರೆಂಡ್ ಆಗಿ ಮಾಡಿಕೊಂಡ್ರೆ, ಫ್ರೆಂಡ್ಸ್ ಇದ್ದರೆ, ಇವರು ತುಂಬ ನಿಯತ್ತಿನಿಂದ ಇರ್ತಾರೆ, ಲಾಯಲ್ ಪರ್ಸನಾಲಿಟೀಸ್. ಮತ್ತು ಇವರು ಜಾಸ್ತಿ ಮಾತಾಡ್ತಾರೆ. ಏನು ಹೇಳಬೇಕು ಅದನ್ನು ಡೈರೆಕ್ಟಾಗಿ ಹೇಳಿಬಿಡ್ತಾರೆ. ನಿಮಗೇನಾದರೂ ತಪ್ಪು ನಡೀತಿದೆ ನಿಮ್ಮ ಜೀವನದಲ್ಲಿ ಅಂತಂದರೆ ಫಸ್ಟ್ ಬಂದು ಅದನ್ನು ಪಾಯಿಂಟ್ ಔಟ್ ಮಾಡಿ ಹೇಳೋದೇ ಒಂದು ಮೇಷರಾಶಿಯ ನಿಮ್ಮ ಸ್ನೇಹಿತರು. ಮತ್ತು ನೀವೇನಾದರೂ ಇವ್ರ ಹತ್ರ ಒಂದು ಸೀಕ್ರೆಟ್ ಹಂಚ್ಕೊಂಡ್ರೆ, ಒಂದು ಗುಟ್ಟನ್ನು ಹಂಚ್ಕೊಂಡ್ರೆ ಅದನ್ನು ಸಾಯೋವರೆಗೂ ಅವ್ರು ಹೇಳೋದಿಲ್ಲ. ಇಲ್ಲ ನೀವೇ ಅದನ್ನು ಹೇಳೋವರೆಗೂ ಅದನ್ನು ಹೇಳೋದಿಲ್ಲ. ದೇ ಆರ್ ವೆರಿ ಗುಡ್ ಅಟ್ ಕೀಪಿಂಗ್ ಸೀಕ್ರೆಟ್ಸ್. ಆದರೆ ಸ್ನೇಹ ಮಾಡಿ ಏನಾದರೂ ಇವರಿಗೆ ಮೋಸ ಮಾಡಿದರೆ, ನೀವು ಜಗತ್ತಿನ ಯಾವ ಮೂಲೆಯಲ್ಲಿ ಹೋಗಿ ಔತ್ಕೊಂಡ್ರು ಅವ್ರು ನಿಮ್ಮನ್ನ ಬಿಡಲ್ಲ. ನಿಮ್ಮನ್ನ ಸರ್ವನಾಶ ಮಾಡುವವರೆಗೂ ಬಿಡೋದಿಲ್ಲ. ಅವರ ಇನ್ನೇಟ್ ಕ್ವಾಲಿಟಿ ಅದು. ಅದರಲ್ಲೂ ಏನಾದರೂ ಅವರ ಕುಜ ಅಥವಾ ಮಂಗಳ ವೃಶ್ಚಿಕ ರಾಶಿಯಲ್ಲಿ ಇದ್ದು ಬಿಟ್ರೆ ಏನೇನು ಸ್ಕೀಮ್ ಮಾಡಿ ಸ್ಟ್ರಾಟಜಿ ಮಾಡಿ ನಿಮ್ಮನ್ನ ಸಂಪೂರ್ಣ ಸರ್ವನಾಶ, ನೀವು ಮತ್ತೆ ಎದ್ದೊಳಕ್ಕಾಗಬಾರ್ದು ಆ ಥರ ಮಾಡಿಬಿಡ್ತಾರೆ. ಸೊ ಅಂಥವ್ರನ್ನ ಎದುರಾಕೊಂಬಿಡಿ ದಯಮಾಡಿ. ಇನ್ನು ಕುಜ ಏನಾದರೂ ಕೆಟ್ಟ ಜಾಗದಲ್ಲಿ ಕೂತಿದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ, ಈ ಎಸ್ಪೆಷಲಿ ಕುಜ ಅಂದರೆ ಮೇಷರಾಶಿಯವರು ರೌಡಿಗಳಾಗ್ತಾರೆ, ಡಾನ್ಗಳಾಗ್ತಾರೆ, ದೊಡ್ಡ ದೊಡ್ಡ ಸ್ಕ್ಯಾಮ್ ಆರ್ಟಿಸ್ಟ್ಗಳಾಗ್ತಾರೆ. ಇಂಥದ್ದೆಲ್ಲ ಆಗುತ್ತೆ. ಈವನ್ ಟೆರರಿಸಮ್ ಲೆವೆಲ್ಗೂ ಹೋಗ್ಬೋದು ಅದು. ಮತ್ತೆ ನಕ್ಸಲೈಟ್ ಆಗ್ಬೋದು. ಇಂಥದ್ದೆಲ್ಲ ಆಗುತ್ತೆ. ಮತ್ತೆ ಇಲ್ಲಿಗಲ್ ಆರ್ಮ್ಸ್ ಅಂದರೆ ಗನ್ಗಳನ್ನ ಸ್ಮಗಲ್ ಮಾಡ್ಬೋದು. ಇಂಥ ದುಶ್ಚಟಗಳಿಗೆ ಗುರಿ ಆಗ್ತಾರೆ ಕುಜ ಚೆನ್ನಾಗಿಲ್ಲ ಅಂತಂದ್ರೆ, ಮತ್ತೆ ಶನಿ ಜೊತೆ ಯುತಿ ಆಗಿದ್ರೆ. ಇನ್ನು ನೆಕ್ಸ್ಟ್ ಇವರಿಗೆ ಬೆಸ್ಟ್ ಸೂಟೆಡ್ ಪ್ರೊಫೆಷನ್ಸ್ ಅಂತ ಅನ್ನೋದಾದ್ರೆ ಡಾಕ್ಟರ್ ಅಥವಾ ಸರ್ಜನ್ ಆಗ್ಬೋದು. ಡಾಕ್ಟರ್ ಅನ್ನೋದಕ್ಕಿಂತ ಸರ್ಜನ್ ಮೇನು ಇವ್ರದ್ದು. ಯಾಕೆಂತಂದ್ರೆ ಕುಜ ತೋರಿಸೋದೇ ಒಂದು ಸರ್ಜರಿನ ತೋರಿಸ್ತಾರೆ. ನಿಮ್ಮ ಜಾತಕದಲ್ಲಿ ಕುಜ ಚೆನ್ನಾಗಿಲ್ಲ ಅಂತ ನಿಮಗೆ ಸರ್ಜರಿ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಸರ್ಜನ್ ಬೆಸ್ಟ್ ಪ್ರೊಫೆಷನ್ ಇವರಿಗೆ. ಆದರೆ ಸರ್ಜನ್ ಆಗಬೇಕು ಅಂತಂದ್ರೆ ಅಫ್ಕೋರ್ಸ್ ನೀವು MBBS ಮಾಡಿ ನಂತರನೇ ಸರ್ಜನ್ ಆಗಬೇಕು. ಅದಕ್ಕೆ ಡಾಕ್ಟರ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಮೆಕ್ಯಾನಿಕಲ್ ಇಂಜಿನಿಯರು, ಎಲ್ಲಿ ಮೆಟಲ್ ವರ್ಕ್ ಮಾಡ್ತೀವಲ್ಲ ಅದು ಕೂಡ ಸೂಟ್ ಆಗುತ್ತೆ ಇವರಿಗೆ. ಮತ್ತು ಸ್ಪೋರ್ಟ್ಸ್ ಪರ್ಸನ್ಸು, ಪೊಲೀಸ್ ಆಫೀಸರ್ಸು ಬೆಸ್ಟು. ಜಾಸ್ತಿ ಅವ್ರು ಅಟ್ರಾಕ್ಟ್ ಆಗೋದೇ ಈ ಕೆಲಸಕ್ಕೆ. ಇಲ್ಲ ಅಂತಂದರೆ ಆರ್ಮಿ. ಅದು ಬಿಟ್ಟರೆ ಇಂಡಸ್ಟ್ರಿಯಲ್ ಇಂಜಿನಿಯರ್ ಕೂಡ ಆಗಬಹುದು. ಅದು ಬಿಟ್ಟರೆ ತಮ್ಮ ಸ್ವಂತ ಬಿಸ್ನೆಸ್ಸು. ಕಾಲಪುರುಷ ಕುಂಡಳಿಯಲ್ಲಿ 7ನೇ ಮನೆ ಬಂದು ತುಲಾರಾಶಿ, ಅದು ನ್ಯಾಚುರಲ್ ಹೌಸ್ ಆಫ್ ಬಿಸ್ನೆಸ್ಸು. ಸೊ ನಿಮಗೆ ಬಿಸ್ನೆಸ್ಸು ಕೂಡ ಬೆಸ್ಟ್ ಸೂಟೆಡ್ ಆಗುತ್ತೆ. ಬಟ್ ಬಿಸ್ನೆಸ್ಸಲ್ಲಿ ನೀವು ಪಾರ್ಟ್ನರ್ಸ್ ಮಾಡ್ಕೊಂಡಿಲ್ಲ ಅಂತಂದರೆ ಒಳ್ಳೆಯದು. ಪಾರ್ಟ್ನರ್ಶಿಪ್ ಇಲ್ಲ ಅಂತಂದ್ರೆ ನೀವು ಬೆಸ್ಟು. ಯಾಕೆಂತಂದರೆ ನಿಮಗೆ ಅವರ ಗುಣಗಳು ಇಷ್ಟ ಆಗೋದಿಲ್ಲ. ಮತ್ತು ತುಂಬ ಕೋಪ, ನಿಮಗೆ ರೇಗಾಡ್ಬಿಡ್ತೀರಿ. ಸೊ ಬಿಸ್ನೆಸ್ ಅಂತ ಬಂತು ಅಂತಂದರೆ ನೀವು ರಿಯಲ್ ಎಸ್ಟೇಟ್ ಚೆನ್ನಾಗಿ ಮಾಡ್ಬೋದು. ಯಾಕೆಂದರೆ ಕುಜ ತೋರಿಸೋದೇನೆ ಭೂಮಿ ವ್ಯವಹಾರ. ಸೈಟ್ ತಗೊಳ್ಳೋದಿರ್ಬೋದು, ಸೈಟ್ ಮಾಡೋವಂಥದ್ದು ಇರ್ಬೋದು, ಅಂದರೆ ಲೇಔಟ್ಸ್ ಮಾಡೋವಂಥದ್ದು ಇರ್ಬೋದು. ಇದೆಲ್ಲ ಕೆಲಸಗಳು ಬೆಸ್ಟ್ ಸೂಟೆಡ್ ಆಗುತ್ತೆ ನಿಮಗೆ. ಸೊ ಇದು ಮೇಷರಾಶಿಯವರ ಸಹಜ ಗುಣ ಸ್ವಭಾವಗಳಾಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಥ್ರೂ ಅಥವಾ ಇಮೇಲ್ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.